ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನರಕಾಸುರನ ಕಥೆಯನ್ನು ಹೇಳ್ತೇನೆ. ಪ್ರಾಗ್ಜ್ಯೋತಿಷೀಪುರ ಅಂದ್ರೆ ಈಗಿನ ಅಸ್ಸಾಂ ಜಿಲ್ಲೆಯೊಳಗೆ ಬರ್ತೈತೆ. ಅದು ಆ ಒಂದು ರಾಜ್ಯವನ್ನು ನರಕಾಸುರ ಇದ್ದವ ಆಳ್ತಿದ್ದ. ಅವನು ಭೂದೇವಿಯ ಮಗ. ಅವನು ಏನಂತಂದ್ರೆ ಭೂದೇವಿ ಅವನು ಹುಟ್ಟಿದ ನಂತರ ಈ ವಿಷ್ಣುವನ ಪ್ರಾರ್ಥನೆ ಮಾಡಿ ವೈಷ್ಣವಾಸ್ತ್ರವನ್ನು ಗಳಿಸ್ತಾಳೆ. ಅಂದರೆ ಮಗನ ಸಲುವಾಗಿ ಅವನನ್ನು ಬೇಡಿಕೊಂಡಾಗ ವಿಷ್ಣು ಇದ್ದ ವೈಷ್ಣವಾಸ್ತ್ರವನ್ನು ಕೊಡ್ತಾನೆ. ಆ ಅಸ್ತ್ರದಿಂದ ಏನಂತಂದ್ರೆ ನರಕಾಸುರ ಬಹಳ ಬಲಾಢ್ಯಕ್ಕನ. ಎಲ್ಲರಿಗೂ ಅತ್ಯಂತ ಕಿರುಕುಳವನ್ನು ಕೊಡುವಂಥ ಒಬ್ಬ ರಾಜ ಆಗಿ ಬೆಳೀತಾನೆ. ಆ ಅಸ್ತ್ರವನ್ನು ತೊಗೊಂಡು ನಾವು ಭೂ ಪ್ರದಕ್ಷಿಣೆಗೆ ಹಾಕಕ್ಕೆ ಶುರು ಮಾಡ್ತಾನೆ. ಆನಂತರ ಎಷ್ಟೋ ಜನ ರಾಜರನ್ನು ಕೊಂದು ಅವರ ಪುತ್ರಿಯರನ್ನು ಮತ್ತು ತಗೊಂಡು ಬಂದು ಏನು ಮಾಡ್ತಾನೆ ಅಂದ್ರೆ ತನ್ನ ಅರಮನೆಯೊಳಗೆ ಬಂಧನದೊಳಗೆ ಇಡ್ತಿರ್ತಾನೆ. ಆನಂತರ ದೇವತೆಗಳ ಮೇಲೂ ನಾವು ಏನಂತಂದ್ರೆ ದಾಳಿಯನ್ನು ಮಾಡ್ತಾ ಇರ್ತಾನೆ. ಹಗಲೆಲ್ಲ ಅವ್ರಿಗೆ ಬಹಳ ಕಿರುಕುಳವನ್ನು ಕೊಡ್ತಿರ್ತಾನೆ. ಇಂದ್ರನಿಗೂ ಕೂಡ ಇಂದ್ರನ ಒಂದು ಪದವಿಯನ್ನು ಕಸ್ಕೋಬೇಕು ಅಂತ ಹೇಳೋ ಅವ್ನಿಗಿರ್ತೈತಿ. ಹೀಗಾಗಿ ಏನಾಗ್ತೈತಿ ಅಂತಂದ್ರೆ ಅವನ ಉಪಟಳವನ್ನು ಈ ಭೂಲೋಕದ ಮಂದಿಗೂ ತಡೆಯೋಕ್ಕಾಗೋದಿಲ್ಲ, ದೇವಲೋಕದವ್ರಿಗೂ ತಡೆಯೋಕ್ಕಾಗೋದಿಲ್ಲ. ಅಷ್ಟೊಂದು ಅವ ಏನಂತಾರೆ ಬಲಾಢ್ಯ ಇರ್ತಾನೆ ಮತ್ತು ಭಾಳ ಕಾಟವನ್ನು ಅವನು ಕೊಡ್ತಿರ್ತಾನೆ. ಆ ಹೊತ್ತಿನಾಗ ಏನಾಗ್ತೈತಿ ಅಂತಂದ್ರೆ ಅವ ಹಿಂಗೆ ಎಲ್ಲ ಕಡೆ ದಾಳಿ ಮಾಡಿ ಆ ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಬಂದು 16,000 ಹೆಣ್ಣು ಮಕ್ಕಳನ್ನು ಕೂಡಿಸಿರ್ತಾನೆ. ಸೆರೆಮನೆಯೊಳಗೆ ಇಟ್ಟಿರ್ತಾನೆ. ಅವಂಗೇನಿರ್ತೈತಿ ಅಂದ್ರೆ ಆ ಎಲ್ಲ ಹೆಣ್ಣು ಮಕ್ಕಳನ್ನು ಬಲಿ ಕೊಟ್ರೆ ಅವಾಗ ಒಂದು ಅಪೂರ್ವವಾದಂಥ ಶಕ್ತಿ, ಅದ್ಭುತವಾದಂಥ ಶಕ್ತಿ ಪ್ರಾಪ್ತಿಯಾಗೋದಿರ್ತೈತಿ. ಅವಾಗ ಏನಾಕೈತಿ ಅಂತಂದ್ರೆ ಇವನ ಕಾಟವನ್ನು ತಡೆಯೋಕ್ಕಾಗೋದಿಲ್ಲ. ಎಲ್ಲ ರಾಜರು ಎಷ್ಟೋ ಜನ ರಾಜರು ಬಂದು ಕೃಷ್ಣನ ಕಡೆ ಏನಂತಂದ್ರೆ ಬೇಡ್ಕೊತಾರೆ, ಕೃಷ್ಣ ನರಕಾಸುರ ಇಷ್ಟು ಕಾಟವನ್ನು ಕೊಡಾಕತ್ತಾನ, ನಮ್ಮ ಪುತ್ರಿಯರನ್ನ ಕದ್ದುಕೊಂಡು ಹೋಗ್ಯಾನ, ಅವ ಸೆರೆಮನೆಯೊಳಗೆ ಎಲ್ಲಿಟ್ಟಾನೋ ಗೊತ್ತಿಲ್ಲ ಅಂತಂದು ಹೇಳಿ ಎಲ್ಲರೂ ಹೇಳ್ತಾರೆ. ನೀನೊಬ್ಬನ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ ಐತಿ ಅಂತ ಹೇಳಿ ಕೃಷ್ಣನಲ್ಲಿ ತಮ್ಮ ದುಃಖವನ್ನು ತೋಡ್ಕೊತಾರೆ. ಆ ಹೊತ್ತಿನೊಳಗೆ ಏನಾಗ್ತೈತಿ ಅಂದ್ರೆ ಕೃಷ್ಣ ಅವನೊಂದು ಅಪಾರವಾದಂಥ ಒಂದು ಸೈನ್ಯವನ್ನು ತಗೊಂಡು ದಾಳಿ ಮಾಡ್ತಾನೆ. ಪುರಕ್ಕೆ ದಾಳಿಯನ್ನು ಮಾಡ್ತಾನೆ. ಅದು ಬಹಳ ಅಭೇದ್ಯವಾದಂಥ ಕೋಟೆ. ಒಂದು ಸುತ್ತಲೂ ಏನಂದ್ರೆ ಕಲ್ಲಿನ ಕೋಟೆ, ಅದರೊಳಗೆ ನೀರಿಂದು, ಅದನ್ನ ದಾಟಿದ್ರೆ ಬೆಂಕಿಯದು, ಅದನ್ನು ದಾಟಿದ್ರೆ ಶಸ್ತ್ರಾಸ್ತ್ರಗಳ ಕೋಟೆ, ಅದನ್ನೂ ದಾಟಿದ್ರೆ ಈ ಮಾನವರನ್ನು ಪೂರ್ತಿಯಾಗಿ ಬಿಗಿಯಾಗಿ ಸುತ್ತಿಕೊಂಡು ಕೊಲ್ಲುವಂತಹ ಮುರುಪಾಶ. ಇಷ್ಟೊಂದು ಬಲಾಢ್ಯವಾದಂಥ ಕೋಟೆ ಇರ್ತೈತಿ ನರಕಾಸುರಂದು. ಕೃಷ್ಣ ಏನು ಮಾಡ್ತಾನ ಅಂತಂದ್ರೆ ತನ್ನ ವಜ್ರಾಯುಧದಿಂದ, ತನ್ನ ಚಕ್ರಾಯುಧವನ್ನು ಉಪಯೋಗ ಮಾಡಿ ಅವ ಎಲ್ಲ ಕೋಟೆಗಳನ್ನು ಏನಂತ ಧ್ವಂಸ ಮಾಡ್ತಾನೆ. ಧ್ವಂಸ ಮಾಡಿ ನರಕಾಸುರನ ಜೊತೆ ಬಲವಾದಂಥ ಯುದ್ಧವನ್ನು ಮಾಡ್ತಾನೆ. ಮಾಡಿದಾಗ ಏನಾಗ್ತೈತಿ ಅಂದ್ರೆ ನರಕಾಸುರನಿಗೆ ಆ ಕೃಷ್ಣನ ದಾಳಿಯನ್ನು ಎದುರ್ಸೋಕ್ಕಾಗೋದಿಲ್ಲ. ಅವ ಏನು ಮಾಡ್ತಾನ ಅಂತಂದ್ರೆ ನರಕಾಸುರ ಒಂದು ಹಂದಿಯ ವೇಷವನ್ನು ಹಾಕೊಂಡ ನರಕಾಸುರ ಏನಿದ್ದಾನ ಅವ ಕೊಚ್ಚೆ ಒಳಗೆ ಹೋಗ್ಬಿಡ್ತಾನೆ. ಭಾಳ ಕೊಚ್ಚೊಳಗೆ ಇದ್ರೊಳಗೆ ಹೆಂಗೆ ಬರ್ತಾನೆ ಕೃಷ್ಣ ಇದ್ರೊಳಗೆ ಹೆಂಗೆ ಬರ್ತಾನ ಅಂತೇಳಿ ಅವಾಗ ಏನಾಗ್ತೈತಿ ಅಂದ್ರೆ ಕೃಷ್ಣ ಏನು ಮಾಡ್ತಾನೆ ಅಂದ್ರೆ ಇನ್ನು ಹೆಂಗೆ ಮಾಡೋದು, ಇವನು ಹೆಂಗೆ ಕೊಲ್ಲೋದು ಅಂತಂದು ಹೇಳಿ ತಾನು ಒಂದು ವರಾಹ ಅವತಾರವನ್ನು ತಾಳ್ತಾನೆ. ವರಾಹ ಅವತಾರವನ್ನು ತಾಳಿ ತಾನು ಕೊಚ್ಚೊಳಗೆ ಹೋಗ್ತಾನೆ. ಅಲ್ಲಿ ಭೀಕರವಾದಂಥ ಯುದ್ಧ ನಡೀತೈತಿ. ಯುದ್ಧ ನಡೆದು ಆ ನರಕಾಸುರನನ್ನು ವಧೆ ಮಾಡ್ತಾನೆ ಕೃಷ್ಣ. ಆನಂತರ ಅಲ್ಲಿಂದ ಅವ ಹೊಳ್ಳಿ ಬಂದ ಕೂಡಲೇ ಇವನ ಮಹಿಷಿಯರು ಎಲ್ಲ ಸುಮಂಗಲಿಯರು ಕೂಡಿ ಏನು ಮಾಡ್ತಾರಂದ್ರೆ ಆ ಕೃಷ್ಣನಿಗೆ ಅಭ್ಯಂಗ ಸ್ನಾನವನ್ನು ಮಾಡ್ತಾರೆ. ಎಲ್ಲ ಸುವಾಸಿಕಗಳನ್ನು ಬಳಸಿ ಅವನಿಗೆ ಸ್ನಾನವನ್ನು ಮಾಡಿಸ್ತಾರೆ. ಆನಂತರ ಅವನಿಗೆ ಎಲ್ಲ ಅಲಂಕಾರಗಳನ್ನು ಮಾಡಿ ಅವನಿಗೆ ವಿಜಯ ತಿಲಕವನ್ನು ಇಡ್ತಾರೆ. ವಿಜಯ ತಿಲಕವನ್ನು ಇಟ್ಟು ಆರತಿ ಮಾಡ್ತಾರೆ. ಆರತಿ ಮಾಡಿ ಸಿಹಿಯನ್ನು ತಿನ್ನಿಸ್ತಾರೆ. ಇಷ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾರಲ್ಲ
ಅದಕ್ಕಾಗಿ ನಾವು ಕೂಡ ಈ ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ. ಇದರ ನಿಮಿತ್ತವಾಗಿ ನಾವು ಮಾಡ್ತೀವಿ. ಅವತ್ತು ನಾವು ಏನು ಮಾಡ್ತೀವಿ ಅಂದ್ರೆ ಎಲ್ಲರೂ ಅಭ್ಯಂಗ ಸ್ನಾನವನ್ನು ಮಾಡ್ತೀವಿ. ಮನೆಯಲ್ಲಿರುವಂಥ ಗಂಡು ಮಕ್ಕಳು ಎಲ್ಲರೂ ಅಭ್ಯಂಗ ಸ್ನಾನವನ್ನು ಮಾಡಿ ಅವ್ರಿಗೇನು ಮಾಡ್ತೀವಿ, ಹೊಸ ಬಟ್ಟೆಯನ್ನು ಅವ್ರು ಧರಿಸ್ಕೊಂಡ ಮೇಲೆ ವಿಜಯ ತಿಲಕವನ್ನು ಅವ್ರಿಗಿಟ್ಟು ಆರತಿಯನ್ನು ಮಾಡಿ ಸಿಹಿಯನ್ನು ತಿನ್ನಿಸುವಂತಹ ಒಂದು ಸಂಪ್ರದಾಯ ಈ ಒಂದು ಇದರಿಂದ ಬರ್ತೈತಿ. ಆ ನಂತರ ನರಕಾಸುರ ಎಲ್ಲ 16,000 ಯುವತಿಯರನ್ನ ಬಿಡಿಸಿದ ಮೇಲೆ ಅವರನ್ನು ಮದುವೆ ಆಗೋಕ್ಕೆ ಯಾರೂ ತಯಾರಾಗೋದಿಲ್ಲ. ಎಷ್ಟೋ ವರ್ಷ ಅವನ ನರಕಾಸುರನ ಒಂದು ಬಂಧನದೊಳಗಿದ್ದರು, ಯಾರೂ ತಯಾರಾಗೋದಿಲ್ಲ. ಕೊನೆಗೆ ಅವರಿಗೆ ಸಮಾಜದೊಳಗೆ ಒಂದು ಸ್ಥಾನವನ್ನು ಕೊಡಬೇಕು ಅಂತಂದು ಹೇಳಿ ಏನು ಮಾಡ್ತಾನೆ ಅಂದ್ರೆ ಕೃಷ್ಣ 16,000 ಯುವತಿಯರನ್ನು ಮದುವೆ ಆಗ್ತಾನೆ. ತನ್ನ ಅಷ್ಟಮಹಿಷಿಯರೊಂದಿಗೆ 16,000 ಯುವತಿಯರನ್ನು ಮದುವೆ ಆಗ್ತಾನೆ ಕೃಷ್ಣ. ಇದು ಈ ನರಕಾಸುರನ ಕತೆ. ಇಲ್ಲಿಗೆ ಅದನ್ನ ಮುಗಿಸ್ತಾ ಇದ್ದೇನೆ.